ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬೆಳಗಿನ ರೊಟೀನ್ ತೋರಿಸ್ತಾ ಇದ್ದೀನಿ. ಅದು ಬೆಳಗಿನ ರೊಟೀನ್ಗೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಬೇರೆ, ಅದಕ್ಕೆ ಇವತ್ತು ಬೆಳಗಿನ ತಿಂಡಿ ಮುಗಿಸ್ಕೊಂಬಿಡೋಣ ಅಂತ ಇವತ್ತು ಪಟ್ಟಂತ ಹೋಗಿ ಎಗ್ ರೈಸ್ ಮಾಡಿಕೊಂಡೆ. ಮೊಟ್ಟೆ ಬೇರೆ ಇತ್ತು, ಅದಕ್ಕೆ ಒಂದು ದೊಡ್ಡದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ ಎಲ್ಲನೂ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲೆಗೆ ಒಂದು 8 ಸ್ಪೂನ್ ಎಣ್ಣೆ, ಮತ್ತು ಅದಕ್ಕೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮೊಟ್ಟೆ ಎಲ್ಲ ಒಡೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಬೇಯೋವರೆಗೂ ಇದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಿನಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಗ್ ರೈಸಲ್ಲೂ ಈ ಥರ ಸಣ್ಣ ಸಣ್ಣದಾಗ ಮೊಟ್ಟೆ ಕಾಣಿಸ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇನ್ನು ಬೇರೆ ಬೇರೆ ಥರ ರೆಸಿಪೀಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ನಿಮ್ಗೆ ಯಾವ ಥರ ಫುಡ್ ಇಷ್ಟ ಆಗುತ್ತೆ ನೀವು ಒಂದ್ಸಲ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯಲ್ಲೂ ಬೆಳಗಿನ ತಿಂಡಿ ಮುಗೀತು, ಎಗ್ ರೈಸ್ ಮಾಡಿಕೊಂಡೆ, ಅದ್ರ ಜೊತೆಗೆ ನನ್ನ ಮಗಳಿಗೆ ಮೊಟ್ಟೆ ಬೇಯಿಸ್ಕೊಟ್ಟೆ. ಇವತ್ತು ಬೇಗನೆ ಮುಗೀತು, ಯಾಕಂದರೆ ಸಿಂಪಲ್ಲಾಗಿ ಇವತ್ತು ಎಗ್ ರೈಸ್ ಮಾಡ್ಕೊಂಡಿರೋದ್ರಿಂದ ಬೇಗ ಟೈಮ್ ಕೂಡ ನನಗೆ ಮಿಕ್ತು. ಮತ್ತು ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡು ಮತ್ತು ನನಗೆ ಸ್ವಲ್ಪ ಹೊತ್ತು ಫ್ರೀ ಇತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲಿದ್ದರು. ಅವ್ರಿಗೆ ಮಾವಿನ ಇಷ್ಟ ಆಗಲ್ಲ, ಬಟ್ ನನಗೆ ನನ್ನ ಮಗಳಿಗೆ ಅಂದರೆ ತುಂಬಾ ಇಷ್ಟ. ಬಟ್ ನಾನು ನನ್ನ ಮಗಳು ಮಾವಿನಕಾಯಿ ಕಟ್ ಮಾಡ್ಕೊಂಡು ನಾವೆಲ್ಲ ತಿನ್ನಬೇಕಾದ್ರೆ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಒಂದು ಪೀಸ್ ಕೊಟ್ಟೆ. ಅವರು ತುಂಬ ಇಷ್ಟಪಟ್ಕೊಂಡು ತಿಂದರು. ಬಟ್ ನಾವೆಲ್ಲ ಒಂದೇ ಸಲ ತಿನ್ನೋಂಗಿದ್ರೆ ಅವಾಗ ಎಲ್ಲರೂ ತಿಂತಾರೆ. ಬಟ್ ಯಾವಾಗ ಅದು ಒಬ್ಬೊಬ್ಬರೇ ತಿನ್ನೋಂಗಿದ್ರೆ ಯಾರೂ ತಿನ್ನಲ್ಲ, ಅದು ಇಷ್ಟನೂ ಪಡಲ್ಲ. ಮಾವಿನಕಾಯಿ ತಿಂದಿದ್ದಾದಮೇಲೆ ಹೂವು ಕೂಡ ಬಂದಿತ್ತು. ಹೂವು ಎಲ್ಲ ಒಳ್ದೆ, ಯಾಕಂದರೆ ಸ್ವಲ್ಪ ಟೈಮ್ ಸಿಕ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಹೂವೆಲ್ಲ ಒಳೆದು ಮತ್ತು ಒಂದು ಸೈಡ್ಗೆ ಎತ್ತಿಬಿಟ್ಟಿದ್ದೆ, ಯಾಕಂದರೆ ಇವತ್ತು ಹೂವು ಕೂಡ ಕಡಿಮೆ ಬಂದಿತ್ತು, ಅದಕ್ಕೋಸ್ಕರ. ಆದಮೇಲೆ ಸ್ವಲ್ಪ ಪಾನಿಪುರಿ ಕೂಡ ನನ್ನ ಹಸ್ಬೆಂಡ್ ಕೇಳಿದೆ ಅಂತ ನನ್ನ ಹಸ್ಬೆಂಡ್ ತಗೊಬಂದು ಕೊಟ್ಟಿದ್ದರು. ಹೂವೆಲ್ಲ ಹೊಲ್ದಿದ್ದ ತಕ್ಷಣ ಪಾನಿಪುರಿ ತೊಗೊಬಂದು ಕೊಟ್ಟರು. ಪಾನಿಪುರಿ ಎಲ್ಲ ನಾವು ನನ್ನ ಮಗಳ ಜೊತೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಪಾನಿಪುರಿ ತಿಂದೆ. ಪಾನಿಪುರಿ ತಿಂದ್ಕೊಂಡು ನನ್ನ ಮಗಳು ಸೈಕಲ್ ತುಳಿತೀನಿ. ಸೈಕಲ್ ನಿಮಗೂ ಗೊತ್ತಿರುತ್ತಲ್ಲ, ನಮ್ಮಮ್ಮ ತಗೊಬಂದು ಕೊಟ್ಟಿದ್ದಾಳೆ ಅಂತ. ಅದು ನನ್ನ ಮಗಳಿಗೆ ಅಭ್ಯಾಸ ಇಲ್ಲ, ಬಟ್ ಇದೊಂದು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸಂಜೆ ಒಂದೊಂದು ರೌಂಡು ಕರ್ಕೊಂಡು ಹೋಗ್ತಾಯಿರ್ತೀನಿ. ಬಟ್ ಅವಳು ತುಳಿಯೋಕೆ ಬಂದಿಲ್ಲ ಅಂದರೆ ಸ್ವಲ್ಪ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನನಗೆ ಅದೊಂದು ದೊಡ್ಡ ಖುಷಿನೇ. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ನನಗೆ ಅದೊಂದು ದೊಡ್ಡ ಖುಷಿನೇ. ಅದು ಎಕ್ಸ್ಪೆಷಲಿ ಇದು ಇವಾಗ ಸೈಕಲ್ ಇರೋದ್ರಿಂದ ಸೈಕಲ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಬಟ್ ಮಕ್ಕಳು ಖುಷಿಗಿಂತ ತಂದೆ ತಾಯಿಗೆ ಏನೂ ಇರಲ್ಲ. ಬಟ್ ನನಗೆ ಅದೊಂದು ದೊಡ್ಡ ಖುಷಿ. ಬಟ್ ಅವಳು ಪ್ರತಿಯೊಂದರಲ್ಲೂ ಖುಷಿಯಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ಪ್ರತಿಯೊಂದು ಅಷ್ಟೇ, ಇವಾಗ ನಾನು ಏನಾದರೂ ಮಾಡಬೇಕಾದ್ರೂ ಅವಳು ಸಣ್ಣದಾಗಿ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತಾಳೆ. ಬಟ್ ನನಗೆ ಅದೊಂದು ದೊಡ್ಡ ಖುಷಿನೇ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗಿನ ರೊಟೀನ್ ಯಾವ ಥರ ಇದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಯಾವ ಥರ ಫುಡ್ ಇಷ್ಟ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಸಿಗೋಣ.